ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಒನ್ ಆಫ್ ದಿ ರೆಪ್ಯುಟೇಟೆಡ್ ಇನ್ಸ್ಟಿಟ್ಯೂಟ್ ಇನ್ ಬ್ಯಾಂಗ್ಳೂರ್ PS ಯೂನಿವರ್ಸಿಟಿ ಅಡ್ಮಿಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿಮಗೆ ಗೊತ್ತಿದೆ, ನಮ್ಮ ಕರ್ನಾಟಕದಲ್ಲಿ ಹಾಗೂ ನಮ್ಮ ಬ್ಯಾಂಗ್ಳೂರಿನಲ್ಲಿ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಾಲಿನಲ್ಲಿರುವಂತಹ ಕಾಲೇಜು PS ಯೂನಿವರ್ಸಿಟಿ. ಸೊ ಆ PS ಯೂನಿವರ್ಸಿಟಿನಲ್ಲಿ ಅಡ್ಮಿಷನನ್ನು ಪಡೆದುಕೊಳ್ಳೋದಕ್ಕೆ, ಎಸ್ಪೆಷಲಿ ನಾವು ಮೇಜರಾಗಿ ಬಂದಾಗ, ಇಂಜಿನಿಯರಿಂಗ್ ಬಂದಾಗ, ಸೊ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗಿದೆ. ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಮತ್ತು ಎಲಿಜಿಬಿಲಿಟಿ ಏನಿರುತ್ತೆ, ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಹಾಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಕ್ರೋಮಿಗೆ ಬಂದು PS 2026 ಅಂತ ಜಸ್ಟ್ ಟೈಪ್ ಮಾಡಿ, ನಿಮಗೆ ಲಿಂಕ್ ಕಾಣಿಸ್ತಿದೆಯಲ್ವಾ, ಆ ಲಿಂಕ್ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿ. ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಅಡ್ಮಿಷನ್ಸ್ 2026 ಓಪನ್ ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ನೋಡ್ಬೋದು, ನಾವಿಲ್ಲಿ ಜಸ್ಟ್ ಅಡ್ಮಿಷನ್ 2026 ರಿಜಿಸ್ಟ್ರೇಷನ್ ಅಂತ ಇದೆಯಲ್ವಾ, ಅಲ್ಲಿ ನೋಡಿ ಇಷ್ಟು ಕೋರ್ಸ್ಗಳಿಗೆ ನಿಮಗೆ ರಿಜಿಸ್ಟ್ರೇಷನ್ ಓಪನ್ ಇದೆ. ಸೊ ಫಸ್ಟ್ ಸ್ಟೆಪ್ ಏನಿರುತ್ತೆ ಅಂತಂದರೆ, ನೀವು ಫಸ್ಟು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಆದ ನಂತರ ನೀವು ಪ್ರೋಗ್ರಾಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಬೇಸಿಕ್ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಾಗತ್ತೆ, ಫೀಸ್ ಸ್ಟ್ರಕ್ಚರ್ ಮತ್ತು ಕಂಪ್ಲೀಟ್ ಅಪ್ಲಿಕೇಶನ್. ಸೊ ಇಷ್ಟು ಫಿಲ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಫಸ್ಟ್ PS ಯೂನಿವರ್ಸಿಟಿ ಬಗ್ಗೆ ಬರೋಣ, ಆಮೇಲೆ ಅಪ್ಲಿಕೇಶನ್ ಯಾವ ಥರ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನಿಮಗೆ ಗೊತ್ತಿದೆ, ಆ್ಯಕ್ಚುಲಿ 2 ವರ್ಷದ ಹಿಂದಿನ ದಿನಗಳಲ್ಲಿ PSದೇ ಒಂದು ಎಕ್ಸಾಮನ್ನು ಮಾಡ್ತಿದ್ರು, ಪೆಸೆಟ್ ಎಕ್ಸಾಮ್ ಅಂತ ಕರಿತಿದ್ರು. ಸೊ ಆ ಎಕ್ಸಾಮಲ್ಲಿ ಯಾರ್ದು ಟಾಪ್ ಸ್ಕೋರ್ ಬರುತ್ತಿತ್ತೋ ಅವ್ರಗಳಿಗೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಿದ್ರು, ಜೊತೆಗೆ KCETನಲ್ಲೂ ಅಲಾಟ್ ಮಾಡ್ತಿದ್ರು, ಜೊತೆಗೆ ಈಗ ನಿಮಗೆ ಜೊತೆಗೆ ಪೆಸೆಟ್ ಎಕ್ಸಾಮನ್ನು ಮಾಡ್ತಿದ್ರು. ಸೊ ಲಾಸ್ಟ್ ಇಯರಿಂದ ಈ ಪೆಸೆಟ್ ಎಕ್ಸಾಮನ್ನು ಸ್ಟಾಪ್ ಮಾಡಿ ಕಂಪ್ಲೀಟಾಗಿ KCET ಮತ್ತು JEE ಸ್ಕೋರ್ ಮೇಲೆ ಅವರು ಸೀಟ್ಸನ್ನು ಅಲಾಟ್ಮೆಂಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಯಾವ ಥರ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಫಸ್ಟು ಡಿಸ್ಕಷನ್ ಮಾಡೋಣ. ಅದಾದ ನಂತರ ನಾವು ಈ ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದೆ ನಾನೀಗ. BTech ಅಂತ ಇದೆಯಲ್ವಾ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಜಿನಿಯರಿಂಗ್ BTech ಮೇಲೆ ನಿಮಗೆ ಈ ಕಂಪ್ಲೀಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡ್ಬೋದು. ಫಸ್ಟಾಗಿ ನಿಮ್ಗೆ ಇಲ್ಲಿ ನೋಡ್ಬೋದು, ಓವರ್ ಆಲ್ ಔಟ್ ಆಫ್ 100% ಅವರ್ BTech ಸೀಟ್ಸ್ 40% ಸೀಟ್ ಆರ್ ಅಲಾಕೇಟೆಡ್ ಫಾರ್ ದ KCET ಅಡ್ಮಿಷನ್ ಥ್ರೂ ಕರ್ನಾಟಕ CET. ಅಂದರೆ 100 ಭಾಗದಲ್ಲಿ 40% ಸೀಟ್ಸು ಕರ್ನಾಟಕ CET KCET ಎಕ್ಸಾಮಿನೇಷನ್ ಮುಖಾಂತರವಾಗಿ ಗೌರ್ಮೆಂಟ್ ಕೌನ್ಸಿಲಿಂಗನ್ನು ಮಾಡುತ್ತೆ. ಆ ಕೌನ್ಸಿಲಿಂಗ್ ಮುಖಾಂತರವಾಗಿ 40% ಸೀಟು ಅಲಾಟ್ ಆಗುತ್ತೆ. KCET ಎಕ್ಸಾಮ್ ಆಗುತ್ತೆ, ಆ ಗೌರ್ಮೆಂಟ್ ಸೀಟನ್ನು ಅಲಾಟ್ ಮಾಡುತ್ತೆ, ಆ 40% ಸೀಟನ್ನು ಅಲಾಟ್ ಮಾಡುತ್ತೆ 100%ಅಲ್ಲಿ. ಇನ್ನು ಉಳಿದಿರುವಂತಹ 45% ಹಾಗೂ 15%, ಫಸ್ಟು 45% ಸೀಟ್ಸನ್ನು ಈಗ ನಾನೇನು ಹೇಳಿದೆ, ಈಗ ರಿಜಿಸ್ಟ್ರೇಷನ್ PS JEE ಮೇನ್ PSU KCET ಕೋಟಾದ ಮೇಲೆ 45% ಸೀಟ್ಸನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಅಂದರೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬದಲು ನಿಮ್ಮ KCET ನೀವು ಫಸ್ಟ್ ಇದನ್ನು ಅಪ್ಲಿಕೇಶನ್ ಹಾಕಬೇಕಾಗತ್ತೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡಿ ಅಪ್ಲಿಕೇಶನ್ ಹಾಕಿದಾದ ನಂತರ ನಿಮ್ಮ KCET JEE ಸ್ಕೋರನ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು KCET ಅದು ಬೇರೆ ಇರುತ್ತೆ ಸಪ್ರೇಟು, ಗೌರ್ಮೆಂಟ್ ಸೀಟ್ ಅಲಾಟ್ ಮಾಡೋದು ಬೇರೆ, 40% ಸೀಟ್ ಅದ್ರ ಮುಖಾಂತರವಾಗಿ ಅಲಾಟ್ ಮಾಡುತ್ತೆ. 45% ನಿಮ್ಮ KCET ಸ್ಕೋರ್ ಜೊತೆಗೆ JEE ಸ್ಕೋರನ್ನು ನೀವು ಯಾವ ಚೂಸ್ ಮಾಡಿರ್ತೀರ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದಾದಮೇಲೆ ನಿಮ್ಮ ಆ ಕಂಪ್ಲೀಟಾಗಿ ಮೆರಿಟ್ ಮೇಲೆ ನಿಮಗೆ ಕಂಪ್ಲೀಟಾಗಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, 45% ಓವರ್ ಆಲ್ ಸೀಟ್ಸನ್ನು. ನೆಕ್ಸ್ಟ್ ಉಳಿದಿರುವಂಥ 15% ಸೀಟ್ಸ್ ಏನಿದೆ, 40% ಗೌರ್ಮೆಂಟ್ ಸೀಟ್ಸು, 45% ಈಗೇನು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ತಿದ್ದೀರಾ, ಸೊ ಆ ಸೀಟ್ಸ್ ಆಗಿರುತ್ತೆ. ಅದಾದ ನಂತರ ಇನ್ನು 15% ಹೈಯರ್ ಫೀಸ್ ಕ್ಯಾಟಗರಿ ಸೀಟ್ಸ್, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್. ಇವು
ನಿಮಗೆ ಫೀಸ್ ಹೈಯರ್ ಲೆವೆಲ್ ಫೀಸ್ ಇರುತ್ತೆ. ಸೊ ಅವುಗಳಿಂದ ಅಲಾಟ್ಮೆಂಟ್ ಮಾಡ್ತಾರೆ 15% ಸೀಟ್ಸ್. ಓಕೆ, ಇಲ್ಲಿ ಫಾರ್ ಮ್ಯಾನೇಜ್ಮೆಂಟ್ ಸೀಟ್ಸ್ ಪ್ಲೀಸ್ ಎನ್ಕ್ವೈರ್ ಫಾರ್ ದ ಅಡ್ಮಿಷನ್ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಕಂಪ್ಲೀಟಾಗಿ ಆಫೀಸ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ನೀವು ಅದನ್ನು ಎನ್ಕ್ವೈರ್ ಮಾಡ್ಕೋಬೋದು. ಸೊ ಬಟ್ ಈಗ ನೀವು ಅಪ್ಲಿಕೇಶನ್ ಆಗ್ತಿರುವಂಥದ್ದು 45 ಸೆಕೆಂಡ್ ಇದೆಯಲ್ಲ, ಸೆಕೆಂಡ್ 45% ಸೀಟ್ಸ್ ಇದೆಯಲ್ವಾ, ಆ ಸೀಟುಗಳಿಗೆ ನೀವು ಈಗ ಅಪ್ಲಿಕೇಶನನ್ನು ಆಗ್ತಿರುವಂಥದ್ದು. 40% ಸೀಟ್ಸ್ ಬಿಗಿನಿಂಗಲ್ಲಿ ಏನಿದೆ ಅದಕ್ಕೆ ನಿಮಗೆ KCET ಕಾಲ್ಫರ್ ಮಾಡ್ತಾರೆ. ಆ KCET ಕಾಲ್ಫರ್ ಮಾಡಿದಾಗ ಅಲ್ಲಿ ಗೌರ್ಮೆಂಟ್ ಮುಖಾಂತರವಾಗಿ ಅಲಾಟ್ ಆಗುತ್ತೆ. ಓಕೆ, ಈಗ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ನೆಕ್ಸ್ಟ್ ಬರೋಣ, ನಿಮ್ಮ JEE ಸ್ಕೋರ್ ಏನಿರುತ್ತೆ ಅದರಲ್ಲಿ ಬೆಸ್ಟ್ ಯಾವ್ದು ಸಿಗುತ್ತೋ ಆ ಸ್ಕೋರನ್ನು ಅವರು ಕನ್ಸಿಡರ್ ಮಾಡ್ತಾರೆ ಅಡ್ಮಿಷನ್ಗೆ. ಅದೇ ಥರನೇ KCETಗೂ ಅಷ್ಟೇ, ನೀವು ಓನ್ಲಿ KCET ಅಂತ ಇಲ್ಲಿ ನೋಡಿ 2 ಆಪ್ಷನ್ ಇದೆ ನಿಮಗೆ, JEE ಮೇನ್ ಆ್ಯಂಡ್ ಮತ್ತು KCET ಅಂತ ಇದೆ. ಎರಡರಲ್ಲಿ ಸಪೋಸ್ ನೀವು ಒಂದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು ಅಥವಾ ಎರಡು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಬಟ್ ಅಪ್ಲಿಕೇಶನ್ ಫೀಸ್ ಏನಾಗುತ್ತೆ, ಎರಡು ಚೂಸ್ ಮಾಡಿಕೊಂಡ್ರೆ ಡಬಲ್ ಆಗುತ್ತೆ, 1400 1200 ಈಚ್ ಆಗುತ್ತೆ. ನೀವು ಒಂದು ಚೂಸ್ ಮಾಡಿಕೊಂಡ್ರೆ ಅಂದರೆ JEE ಮೇನ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ JEE ಮೇನ್ಸ್ 2026 ಏನು ಬರುತ್ತೆ ಮಾರ್ಕ್ಸು, ಅದರ ಬೇಸಿಸ್ ಮೇಲೆ ನಿಮಗೆ ಅಲಾಟ್ ಮಾಡ್ತಾರೆ, ಸೀಟ್ ಅಲಾಟ್ ಮಾಡ್ತಾರೆ, ಅದನ್ನು ಕನ್ಸಿಡರ್ ಮಾಡ್ತಾರೆ. ಸಪೋಸ್ ಓನ್ಲಿ ನೀವು KCET ಮಾತ್ರ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ KCET ಮಾರ್ಕ್ಸ್ ಏನು ಬರುತ್ತೋ ಆ CET ಮಾರ್ಕ್ಸ್ ಮೆರಿಟ್ ಮೇಲೆ ಕಂಪ್ಲೀಟಾಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನೀವು ಎರಡನ್ನೂ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಎರಡು ಬೆಸ್ಟ್ ಯಾವ್ದು ಬರುತ್ತೋ ಅವುಗಳಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟನ್ನು ಮಾಡ್ತಾರೆ. ಸೊ ಹಾಗಾಗಿರೋದ್ರಿಂದ ನಿಮ್ಮ ಚಾಯ್ಸ್ ಇದು, ಇಲ್ಲ ಒಂದು ಚೂಸ್ ಮಾಡ್ತಿರೋ ಅಥವಾ ಎರಡನ್ನು ಚೂಸ್ ಮಾಡ್ಕೊಳ್ತಿರೋ, ಸೊ ನಿಮಗೆ ಬಿಟ್ಟಿರುವಂಥ ವಿಚಾರ, ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ನಿಮಗೆ ಕಂಪ್ಲೀಟಾಗಿ ನಿಮ್ಮ ರಿಸಲ್ಟ್ಸ್ ಬಂದಾಗ KCET ಮತ್ತು JEE ನೀವು ಎರಡು ಚೂಸ್ ಮಾಡಿಕೊಂಡ್ರೆ ಎರಡು ರಿಸಲ್ಟ್ಸ್ ಬಂದಾಗ ಕಂಪ್ಲೀಟಾಗಿ ಅಪ್ಡೇಟ್ ಮಾಡಬೇಕಾಗತ್ತೆ. ನಾನು ಫಾರ್ ಎಕ್ಸಾಂಪಲ್ಗೆ ಎರಡನ್ನ ಚೂಸ್ ಮಾಡ್ಕೊಂಡಿದ್ದೀನಿ ಮತ್ತು ರೀಡ್ ಕಂಡೀಷನ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಹೋದರೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಥರ ನಿಮಗೆ ಕಂಪ್ಲೀಟಾಗಿ ಇರುತ್ತೆ. ಅದಾದ ನಂತರ ನಿಮಗೆ ಡೀಟೇಲ್ಸ್ ಬಗ್ಗೆ ಬರೋದಾದರೆ, ಅಂದರೆ ನಿಮಗೆ ಕಂಪ್ಲೀಟಾಗಿ ಯಾವ ರೀತಿಯಾದಂಥ ಕೋರ್ಸ್ ಇರುತ್ತೆ ಕಂಪ್ಲೀಟಾಗಿ ಇಲ್ಲಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋದಾದರೆ, ಇಲ್ಲಿ ಅಡ್ಮಿಷನ್ಸ್ಗೆ ಬನ್ನಿ. ಅಡ್ಮಿಷನ್ಸ್ಗೆ ಬಂದರೆ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಪ್ರೊಸೀಜರನ್ನು ಕೊಟ್ಟಿದ್ದಾರೆ. PS ಎಂಟ್ರೆನ್ಸ್ ಪ್ರೋಸೆಸ್, ಎಲಿಜಿಬಿಲಿಟಿ, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, ಪ್ರೋಗ್ರಾಮ್ ಇಂಟೇಕ್, ಫೀಸ್ ಡೀಟೇಲ್ಸ್, ಇಂಪಾರ್ಟೆಂಟ್ ಡೇಟ್ಸ್, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ಸ್ಕಾಲರ್ಶಿಪ್, ಲಾಯಲ್ಟಿ ಪ್ರೋಗ್ರಾಮ್, ಟ್ರಾನ್ಸ್ಪೋರ್ಟೇಷನ್, ಹಾಸ್ಟೆಲ್, ಕ್ಯಾಂಪಸ್ ಟೂರ್, ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾವು ಫಸ್ಟ್ದಾಗಿ ಬರೋಣ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ. ಸೊ ನೀವಿಲ್ಲಿ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನೀವು ಅಪ್ಲಿಕೇಶನನ್ನು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ, ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಫೆಬ್ರವರಿ 2026ಇಂದ ನಿಮಗೆ JEE ಸ್ಕೋರ್ ಟೆಸ್ಟ್ 1 ಸ್ಕೋರನ್ನು ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಫೆಬ್ರವರಿ 2026ಅಲ್ಲಿ ಲಾಸ್ಟ್ ಡೇಟ್ ಟು ಅಪ್ಡೇಟ್ JEE ಮೇನ್ ಸ್ಕೋರ್ ಆಗಿರುತ್ತೆ. ಅಂದರೆ ಫಸ್ಟ್ JEE ಫಸ್ಟ್ ಸೆಷನ್ ಮಾರ್ಕ್ಸ್ ಏನಿರುತ್ತೆ ಅದನ್ನು ನೀವು ಸ್ಕೋರನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದಾದ ನಂತರ ಅರ್ಲಿ ಅಡ್ಮಿಷನ್ ಕಮಿಟ್ಮೆಂಟ್ ರೌಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಆಮೇಲೆ ಲಾಸ್ಟ್ ಡೇಟ್ ಆಗಿರುತ್ತೆ ಮಾರ್ಚಲ್ಲಿ 2026ಅಲ್ಲಿ ಅನೌನ್ಸ್ ಮಾಡ್ತಾರೆ ನಿಮಗೆ. ಮತ್ತು ಮೇನಲ್ಲಿ JEE ಟೆಸ್ಟ್ 2 ಸ್ಕೋರನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮಗೆ ನೆಕ್ಸ್ಟ್ ಬಂದು ಮೇನಲ್ಲೇ ಎಂಡ್ಗೆ ಆಲ್ಮೋಸ್ಟ್ ನಿಮಗೆ JEE ರ್ಯಾಂಕ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಜೂನ್ 2026ಅಲ್ಲಿ ನಿಮಗೆ ಫಸ್ಟ್ ರೌಂಡ್ BTech PSU JEE ಕೌನ್ಸಿಲಿಂಗ್ ಆಗುತ್ತೆ. ಜೂನ್ 2026 ಆದ ಮೀನ್ ವೈಲ್ ಏನಾಗುತ್ತೆ ಅಂದರೆ ಲಾಸ್ಟ್ ಡೇಟ್ ನಿಮ್ಮ KCET ರ್ಯಾಂಕನ್ನು ಅಪ್ಲೋಡ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಅದಾದ ನಂತರ ನಿಮಗೆ ಜೂನ್ ಎಂಡಿಗೆ ಆಲ್ಮೋಸ್ಟ್ ನಿಮಗೆ ರ್ಯಾಂಕ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಜುಲೈಯಲ್ಲಿ, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಕಂಪ್ಲೀಟಾಗಿ ಸ್ಟಾರ್ಟ್ ಆಗಿ ಸೆಕೆಂಡ್ ರೌಂಡ್ ಮುಗಿದಿದ್ದಾದ ನಂತರ ನಿಮಗೆ ಕಂಪ್ಲೀಟಾಗಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಇರುತ್ತೆ. ಆಮೇಲೆ ಕಮೆನ್ಸ್ಮೆಂಟ್ ಆಲ್ಮೋಸ್ಟ್ ಆಗಸ್ಟಲ್ಲಿ ನಿಮಗೆ ಕಮೆನ್ಸ್ಮೆಂಟ್ ಆಫ್ ಸೆಷನ್ಸ್ ಇರುತ್ತೆ, ಅಂದರೆ ನಿಮ್ಗೆ ಆಲ್ಮೋಸ್ಟ್ ಕ್ಲಾಸಸ್ ಸ್ಟಾರ್ಟ್ ಆಗಿಬಿಡುತ್ತೆ, ಕಮೆನ್ಸ್ಮೆಂಟ್ ಆಗುತ್ತೆ. ಸೊ ಇಷ್ಟು ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ. ಆರ್ಕಿಟೆಕ್ಚರ್ಗೆ ಸ್ವಲ್ಪ ಎಕ್ಸ್ಟ್ರಾ ಇದಿರುತ್ತೆ ನಿಮಗೆ, ಡೇಟ್ಸ್ ಆಗಲಿ ಬೇರೆ ಆಗಲಿ ಎಕ್ಸಾಮಿನೇಷನ್ ಡೀಟೇಲ್ಸ್ ಆಗಲಿ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಗೇನ್ ಆರ್ಕಿಟೆಕ್ಚರ್ ನಿಮ್ಗೆ ಗೊತ್ತಿದೆ, ನಾಟಾನ ಕಂಡಕ್ಟ್ ಮಾಡುತ್ತೆ ಎಕ್ಸಾಮಿನೇಷನನ್ನು. ಸೊ ಅವರು ಸ್ಟಾರ್ಟ್ ರಿಜಿಸ್ಟ್ರೇಷನ್ ಅಷ್ಟೇ ಸೆಪ್ಟೆಂಬರ್ 5 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದೇ ಥರನೇ ನಿಮಗೆ ಇಲ್ಲಿ 12th ಸ್ಕೋರು ಮತ್ತು ನಾಟಾ ಸ್ಕೋರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದಾದ ನಂತರ ಕೌನ್ಸಿಲಿಂಗ್ ಜುಲೈಗೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ನಿಮ್ಗೆ ಇದು ಸಹ ಆಲ್ಮೋಸ್ಟ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಮುಗಿದ ನಂತರ ನಿಮಗೆ ಇಲ್ಲಿ ಕ್ಲಾಸಸ್ಸು ಕಮೆನ್ಸ್ಮೆಂಟ್ ಆಗುತ್ತೆ ಆಲ್ಮೋಸ್ಟ್ ಆಗಸ್ಟ್ಗೆ. ಸೊ ಇದು ಕಂಪ್ಲೀಟಾಗಿ ನಿಮಗೆ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಡೇಟ್ ಬಗ್ಗೆ. ಇಲ್ಲಿ ಯಾವುದೇ ಎಕ್ಸಾಮಿನೇಷನ್ ಇರೋದಿಲ್ಲ, ಗೊತ್ತಿರಲಿ ನಿಮಗೆ. ಜಸ್ಟ್ ನೀವು ಅಪ್ಲಿಕೇಶನನ್ನು ಹಾಕ್ತೀರಾ, ನಿಮ್ಮ JEE ಮತ್ತು KCET ಸ್ಕೋರ್ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟನ್ನು ಸಪ್ರೇಟಾಗಿ ಮಾಡ್ತಾರೆ. ಮತ್ತು ಇಲ್ಲಿ ನಿಮಗೆ
ಫೀಸ್ ಸ್ಟ್ರಕ್ಚರ್ ಬಗ್ಗೆ ನೋಡೋದಾದರೆ, ನಿಮ್ಮ ಈ ಕಂಪ್ಲೀಟ್ ಕೋರ್ಸ್ ಬಗ್ಗೆ ಫೀಸ್ ಸ್ಟ್ರಕ್ಚರನ್ನು ನೋಡೋದಾದರೆ ಆಲ್ಮೋಸ್ಟ್ ನೀವು ನೋಡ್ಬೋದು JEE ಮೇನ್ ಕೋಟಾ ಮೇಲೆ ನಿಮಗೆ ಫೀಸು CSE ಮತ್ತು AIMLಗೆ ಆಲ್ಮೋಸ್ಟ್ 5,50,000 ಇರುತ್ತೆ ಪರ್ ಇಯರ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಆಲ್ಮೋಸ್ಟ್ 5 lakhs ಇರುತ್ತೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಟ್ರಿಪಲ್ ಇ ಮತ್ತು BTಗೆ ಆಲ್ಮೋಸ್ಟ್ 4,50,000 ಪರ್ ಇಯರ್ ಇರುತ್ತೆ. ಅಡಿಷನಲಿ 10,000 ನಾನ್ ರಿಫಂಡಬಲ್ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಇರುತ್ತೆ. ಇದು ನಿಮಗೆ JEE ಮೇನ್ ಕೋಟಾ ಮೇಲೆ ಬರುವಂತಹ ಸ್ಟ್ರಕ್ಚರ್, ಮತ್ತು ಬೇರೆ ಕೋರ್ಸುಗಳಿಗೂ ಸಹ ಇಲ್ಲಿ ಫೀಸ್ ಸ್ಟ್ರಕ್ಚರನ್ನು ಮೆನ್ಷನ್ ಮಾಡಿದ್ದಾರೆ, ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಇದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಆಯಿತು. ಮತ್ತು ಇಂಟೇಕ್ ಬಗ್ಗೆ ನೋಡೋದಾದರೆ ಎಷ್ಟು ಸೀಟ್ಸ್ ಸಿಗುತ್ತೆ ಅಂತಂದರೆ, ಇಲ್ಲಿ 3 ಕ್ಯಾಂಪಸ್ ಇದೆ ನಿಮಗಿಲ್ಲಿ. ಒಂದು ರಿಂಗ್ ರೋಡ್ ಕ್ಯಾಂಪಸ್ಸು, ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸು, ಮತ್ತು ಹನುಮಂತನಗರ ಕ್ಯಾಂಪಸ್. ಸೊ 3 ಕ್ಯಾಂಪಸ್ಸಲ್ಲಿ ನೀವು ಚೆಕ್ ಮಾಡ್ಕೋಬೋದು ಎಷ್ಟು ಇಂಟೇಕ್ ಇರುತ್ತೆ ಅಂತ ನೋಡ್ಬೋದು. ಇಲ್ಲಿ ಟೋಟಲ್ ನಂಬರ್ ಆಫ್ ಇಯರ್ಸ್ಗೆ ಟೋಟಲ್ ನಂಬರ್ ಆಫ್ ಅವೈಲಬಲ್ ಸೀಟ್ಸ್ ಬಂದು 720. CET ಕೋಟಾ ಬಂದು 288. JEE ಮೇನ್ ಮತ್ತು CET ಕೋಟಾ ಅಂದರೆ ನೀವೀಗ ಅಪ್ಲೈ ಮಾಡೋಕೆ ಹೋಗ್ತಿರಲ್ಲ 324 ಬರುತ್ತೆ. ಅದಾದ ನಂತರ ಹೈಯರ್ ಕ್ಯಾಟಗರಿ ಫೀಸ್ ಬಂದು 108 ಇದೆ. ಇದು CET ಕರ್ನಾಟಕ CET ಗೌರ್ಮೆಂಟ್ ಸೀಟ್ಸ್ ಇದು 288. ಮತ್ತು ಇದು KCET JEE ಮೇನ್ ಮತ್ತು ಈಗ ಅಪ್ಲೈ ಮಾಡುವಂಥದ್ದು 324. ಮತ್ತು ಹೈಯರ್ ಫೀಸ್ ಕ್ಯಾಟಗರಿ ಬಂದು 108 ಸೀಟ್ಸ್ ಇದೆ ನಿಮಗೆ. ಅದಾದಮೇಲೆ ನಂಬರ್ ಆಫ್ ಲ್ಯಾಟ್ರಲ್ ಎಂಟ್ರಿ ಬಂದು ನಿಮಗೆ ಆಲ್ಮೋಸ್ಟ್ 43 ಸೀಟ್ಸ್ ಇದೆ. ಮತ್ತು CET ಕೋಟಾದಲ್ಲಿ ನಿಮಗೆ ಸೂಪರ್ ನ್ಯೂಮರರಿನಲ್ಲಿ 29 ಸೀಟ್ಸ್ ಬರುತ್ತೆ. ಸೊ ಒಂದೊಂದು ಬ್ರ್ಯಾಂಚಿಗೂ ಸಹ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಸೀಟ್ಸ್ ಇರುತ್ತೆ ಕಂಪ್ಲೀಟಾಗಿ ಅಂತ ಅನ್ನೋದನ್ನು ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು. ಓಕೆ, ಈಗ ಬರೋಣ ನೆಕ್ಸ್ಟ್ ಕಂಪ್ಲೀಟಾಗಿ PS ಎಂಟ್ರೆನ್ಸ್ ಅಂದರೆ ರಿಜಿಸ್ಟ್ರೇಷನ್ ಬಗ್ಗೆ. ಒನ್ಸ್ ಅಗೇನ್ ಇಲ್ಲಿ ಹೋಗಿ BTech ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಆಗಲೇ ಹೇಳಿದೆ ನಿಮಗೆ ಎರಡರಲ್ಲಿ ಯಾವ JEE ಮೇನ್ಸ್ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಥವಾ KCET ಮುಖಾಂತರವಾಗಿ ನಿಮ್ಮದು ಸೆಲೆಕ್ಟ್ ಮಾಡ್ಕೊಳ್ತೀರಾ, ಅದು ನಿಮ್ಗೆ ಬಿಟ್ಟಿರೋದು. ಅಥವಾ ಎರಡನ್ನೂ ಸೆಲೆಕ್ಟ್ ಮಾಡ್ಕೊಳ್ಳೋಗಿದ್ರು ಎರಡು ಅದು ಅಂತಹ ಆಪ್ಷನ್ ಇದೆ ಇಲ್ಲಿ. ಒಂದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಒಂದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ 200 rupees ಫೀಸ್ ಇರುತ್ತೆ. ಎರಡನ್ನೂ ಸೆಲೆಕ್ಟ್ ಮಾಡಿಕೊಂಡ್ರೆ 2,400 ಆಗುತ್ತೆ, ಎರಡನ್ನೂ ಸೇರಿಸಿ. ಕೆಳಗಡೆ ಇಲ್ಲಿ ಐ ಹ್ಯಾವ್ ರೀಡ್ ದ ಅಂಡರ್ಸ್ಟುಡ್ ದ ಪಾಯಿಂಟ್ಸ್ ಆಫ್ ಮೆನ್ಷನ್ಡ್ ಅಬೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬೇಸಿಕ್ ಡೀಟೇಲ್ಸನ್ನು ಕೇಳುತ್ತೆ, ಬೇಸಿಕ್ ಇನ್ಫಾರ್ಮೇಷನನ್ನು ಎಂಟ್ರಿ ಮಾಡಿ. ಇಲ್ಲಿ ಕ್ಯಾಪ್ಚಾ ಇದೆಯಲ್ವಾ, ಕ್ಯಾಪ್ಚಾ ಎಂಟ್ರಿ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಏನಿಲ್ಲ, ನಿಮ್ಮ ನೇಮ್ ಇದೆ, ಇಮೇಲ್ ID ಇದೆ, ಕನ್ಫರ್ಮ್ ಇಮೇಲ್ ID ಇದೆ, ಮೊಬೈಲ್ ನಂಬರ್, ಮತ್ತು ಮೊಬೈಲ್ ನಂಬರನ್ನು ಕನ್ಫರ್ಮ್ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ. ನಿಮ್ಮ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಗೊತ್ತಿರಲಿ, ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಒಂದು ಯೂಶಲಿ ಕ್ಯಾಪಿಟಲ್ ಲೆಟರ್ ಇಟ್ಕೊಳ್ಳಿ, ಆಮೇಲೆ ಉಳಿದು ಸ್ಮಾಲ್ ಲೆಟರ್ಸ್ ಹಾಕ್ಕೊಳ್ಳಿ, ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಕ್ಕೊಳ್ಳಿ, ನಂಬರ್ಸನ್ನು ಒಂದು 2-3 ಹಾಕ್ಕೊಳ್ಳಿ. ಸೊ ನಿಮಗೆ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಅದಾದ ನಂತರ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಿಟಿ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ಮತ್ತು ಕ್ಯಾಪ್ಚಾನ ಎಂಟ್ರಿ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಫೀಸ್, ಈಗ ನಾನು ಏನು ಹೇಳಿದೆ, ಈಗ ಎರಡು ಚೂಸ್ ಮಾಡ್ಕೊಂಡಿದ್ರೆ 2,400 ಆಗಿರುತ್ತೆ, ಒಂದನ್ನು ಚೂಸ್ ಮಾಡ್ಕೊಂಡಿದ್ರೆ 1,200 ಆಗುತ್ತೆ. ಫೀಸನ್ನು ಪೇ ಮಾಡಿದ್ದಾದ ಮೇಲೆ ನೀವು ರಿಜಿಸ್ಟ್ರೇಷನ್ ಇರುತ್ತೆ. ರಿಜಿಸ್ಟ್ರೇಷನಲ್ಲಿ ನಿಮಗೆ ಯಾವ ಕೋರ್ಸಿಗೆ ನೀವು ಜಾಯ್ನ್ ಆಗ್ತಿದ್ದೀರಾ ಅನ್ನೋದನ್ನು ಡೀಟೇಲ್ಸ್ ಕೇಳುತ್ತೆ. ಸೊ ಕಂಪ್ಲೀಟಾಗಿ ಎಂಟ್ರಿ ಮಾಡಿ ನೀವು. ಅದಾದ ನಂತರ ರಿಜಿಸ್ಟ್ರೇಷನ್ ಮುಗಿಯುತ್ತೆ. ನಿಮ್ಮ ರಿಸಲ್ಟ್ಸ್ ಬಂದ ಹಾಗೆ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಅದಾದ ನಂತರ ನಿಮಗೆ ಕೌನ್ಸಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದು PS ಯೂನಿವರ್ಸಿಟಿ ಅಡ್ಮಿಷನ್ ಪ್ರೋಸೆಸ್ ಬಗ್ಗೆ. ಇನ್ನೂ ಏನಾದರೂ ನಿಮಗೆ PS ಯೂನಿವರ್ಸಿಟಿ ಬಗ್ಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆ ಆಗಲಿ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಚಾನಲ್ಗೆ ದಯವಿಟ್ಟು ಜಾಯ್ನ್ ಆಗಿ. ನಾನು ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಥ್ಯಾಂಕ್ ಯು ಆಲ್.